ಬೆಳಗಾವಿಯಲ್ಲಿ ಅಣ್ಣನಿಂದಲೇ ಇಬ್ಬರು ತಮ್ಮಂದಿರ ಕೊಲೆ ನಡೆದಿದೆ. ಗಾಂಧಿನಗರದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಜೋಡಿ ಕೊಲೆ ಮಾಡಲಾಗಿದೆ. ಮೊಹಮ್ಮದ್ ಗೌಸ್ ಮುಲ್ಲಾ ಕೊಲೆಯಾದವರು ಬೆಳಗಾವಿ ತಾಲೂಕಿನ ಅಲರವಾಡ ಗ್ರಾಮದ ನಿವಾಸಿಗಳು. ಇವರು ಹಿರಿಯ ಸಹೋದರ ರಸೂಲ್ನಿಂದಲೇ ಸಹೋದರರನ್ನ ಹತ್ಯೆ ಮಾಡಲಾಗಿದೆ. ರಸೂಲ್ನನ್ನ ಸದ್ಯಕ್ಕೆ ಮಾಳಮಾರುತಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಡಿಸಿಪಿಗಳಾದ ಅಮರನಾಥ್ ರೆಡ್ಡಿ, ಸೀಮಾ ಲಾಟ್ಕರ್ ಭೇಟಿ ನೀಡಿದ್ದು ಪರಿಸ್ಥಿತಿಯ ಅವಲೋಕನ ಮಾಡ್ತಾ ಇದ್ದಾರೆ. ಇನ್ನು ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಸಹೋದರರ ಹತ್ಯೆ ನಡೆದಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಅಣ್ಣನಿಂದಲೇ ತಮ್ಮಂದಿರಿಬ್ಬರ ಬರ್ಬರ ಹತ್ಯೆಗೆ ಬೆಳಗಾವಿ ಸಾಕ್ಷಿಯಾಗಿದೆ. ಇಲ್ಲಿನ ಗಾಂಧಿನಗರದಲ್ಲಿ ಮಾರಕಾಸ್ತ್ರಗಳಿಂದ ಜೋಡಿ ಕೊಲೆಯನ್ನ ಮಾಡಲಾಗಿದೆ. ಇನ್ನು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ ಆರೋಪಿ ರಸೂಲ್ ಏನು ಸದ್ಯಕ್ಕೆ ಮಾಳಮಾರುತಿ ಪೊಲೀಸರು ಬಂಧಿಸಿದ್ದಾರೆ. ಮಾಳಮಾರುತಿ ಠಾಣಾ ಪೊಲೀಸರು ಆತನನ್ನ ನೋಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈತನ ಕೈಯಿಂದ ಹತ್ಯೆಗೀಡಾದ ಇಬ್ಬರು ಸಹೋದರರ ಮೃತದೇಹಗಳನ್ನ ಕೂಡ ನೋಡ್ತಾ ಇದ್ದೀವಿ. ಆಸ್ತಿ ವಿವಾದಕ್ಕೆ ಒಂದು ಕೊಲೆ ನಡೆದಿರಬಹುದು ಅನ್ನೋ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಮೊಹಮ್ಮದ್ ಗೌಸ್ ಹಾಗೆ ಗೌಸ್ ಮುಲ್ಲಾ ಇಬ್ಬರನ್ನ ಕೂಡ ನಾವಿನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆರೋಪಿ ರಸೂಲ್ ಈತನೇ ಕೊಲೆ ಮಾಡಿದ್ದಾನೆ. ಅದರಲ್ಲೂ ಕೂಡ ಆಸ್ತಿ ವಿಚಾರವಾಗಿ ಒಂದು ಕೊಲೆ ಮಾಡಲಾಗಿದೆ ಅನ್ನೋ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಡಿಸಿಪಿಗಳಾದ ಅಮರನಾಥ್ ರೆಡ್ಡಿ ಹಾಗೆ ಸೀಮಾ ಲಾಟ್ಕರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಅಣ್ಣನಿಂದಲೇ ಇಬ್ಬರು ತಮ್ಮಂದಿರ ಕೊಲೆ ಆಗಿರುವುದು. ಇಲ್ಲಿನ ಗಾಂಧಿನಗರದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಜೋಡಿ ಕೊಲೆ ಮಾಡಲಾಗಿದೆ. ಮೊಹಮ್ಮದ್ ಗೌಸ್ ಮುಲ್ಲಾ ಕೊಲೆಯಾದವರು ಬೆಳಗಾವಿ ತಾಲೂಕಿನ ಅಲರವಾಡ ಗ್ರಾಮದ ನಿವಾಸಿಗಳು. ಇವರು ಮೂಲತಃ ಬೆಳಗಾವಿ ತಾಲೂಕಿನ ಅಲರವಾಡ ಗ್ರಾಮದವರು. ಹಿರಿಯ ಸಹೋದರ ರಸೂಲ್ನಿಂದ ಸಹೋದರರ ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿರುವುದು. ಸದ್ಯಕ್ಕೆ ರಸೂಲ್ನನ್ನ ಮಾಳಮಾರುತಿ ಠಾಣಾ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಯಾಕೆ ಸ್ವಂತ ಅಣ್ಣ ತಮ್ಮಂದಿರನ್ನ ಕೊಲೆ ಮಾಡ್ದ ಅನ್ನೋದಕ್ಕೆ ಕಾರಣ ಆಗ್ತಾ ಇರೋದು ಆಸ್ತಿ ವಿವಾದ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಕುಟುಂಬಸ್ಥರ ಆಕ್ರಂದನವನ್ನ ಕೂಡ ನಾವು ಗಮನಿಸ್ತಿದ್ದೀವಿ. ಒಂದ್ ಕಡೆ ಇಬ್ಬರು ಮನೆಯ ಮಕ್ಕಳನ್ನ ಕಳೆದುಕೊಂಡಿರೋ ದುಃಖ, ಮತ್ತೊಂದ್ ಕಡೆ ಅದೇ ಮನೆಯಾತ ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ ಕೂಡ ಏನ್ ಕೇಳಿ ಬಂದಿದೆ. ಅಂದ್ರೆ ಅಣ್ಣನೇ ಇಬ್ಬರು ತಮ್ಮಂದಿರ ಕೊಲೆಯನ್ನ ಮಾಡಿದ್ದಾನೆ ಅನ್ನೋ ಆರೋಪ ಏನ್ ಕೇಳಿ ಬಂದಿದೆ. ಹೀಗಾಗಿ ಕುಟುಂಬಸ್ಥರು ಒಂದ್ ರೀತಿಯಲ್ಲಿ ದಿಗ್ಭ್ರಾಂತರಾಗಿದ್ದಾರೆ, ಹಾಗೆ ಶೋಕದ ಮಡುವಿನಲ್ಲಿ ಮುಳುಗಿ ಹೋಗಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ, ಇಬ್ಬರು ಸಹೋದರರನ್ನ ಕೊಲೆ ಮಾಡಿರೋದು ಆರೋಪಿ ರಸೂಲ್ ಅಂತ ಹೇಳಿ ಮಾರಕಾಸ್ತ್ರಗಳನ್ನ ಬಳಸಿಕೊಂಡು ಮೊಹಮ್ಮದ್ ಗೌಸ್ ಹಾಗೆ ಗೌಸ್ ಮುಲ್ಲಾ ಇಬ್ಬರನ್ನು ಕೂಡ ಈತ ಕೊಲೆ ಮಾಡಿದ್ದಾನೆ. ಆಸ್ತಿ ವಿವಾದ ಇರಬಹುದು ಕಾರಣ ಅನ್ನೋ ಶಂಕೆ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ. ಶ್ರೀಕಾಂತ್, ಅಣ್ಣನೇ ಇಬ್ಬರು ತಮ್ಮಂದರನ್ನ ಕೊಲೆ ಮಾಡಿರೋ ಘಟನೆ ಇದು, ಏನ್ ಕಾರಣ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ಲಭ್ಯ ಆಗ್ತಾ ಇದೆಯಾ, ಹೇಗೆ? ಸ್ಮಿತಾ, ಈಗ ಏನು ಅಲರವಾಡ ಗ್ರಾಮದಲ್ಲಿ ಇವತ್ತು ಏನು ಜೋಡಿ ಕೊಲೆ ನಡೆದಿದೆ, ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಆಸ್ತಿ ವಿವಾದ ಅಂತ ಹೇಳಿ ದೃಢಪಟ್ಟಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಅಲರವಾಡ ಗ್ರಾಮದಲ್ಲಿ ಏನು ಈ ಮುಲ್ಲಾ ಕುಟುಂಬಕ್ಕೆ 5 ಎಕರೆ ಜಮೀನಿದೆ. ಅದರಲ್ಲಿ 4 ಜನ ಇವರು ಸಹೋದರರು. ಅದರಲ್ಲಿ ಈ ಆರೋಪಿ ರಸೂಲ್ ಏನಿದಾನೆ, ಈತ ಹಿರಿಯ ಅಣ್ಣ. ಈತ ಏನಂತಂದ್ರೆ ಬೆಳಗಾವಿಯ ಒಂದು ಏನು ಬೆಳಗಾವಿಯ ಶಾಪದಲ್ಲಿರ್ತಕ್ಕಂತ ಒಂದು ಪ್ರದೇಶದಲ್ಲಿ ಈತ ಮನೆ ಮಾಡ್ಕೊಂಡಿದ್ದಾನೆ. ಆದ್ರೆ ಕಳೆದ 2 ವರ್ಷಗಳಿಂದ ಈತ ನಿರಂತರವಾಗಿ ಗ್ರಾಮಕ್ಕೆ ಹೋಗಿ ಏನಂತಂದ್ರೆ ಆಸ್ತಿ ವಿಚಾರದಲ್ಲಿ ಏನಂತಂದ್ರೆ ಸಹೋದರರ ಜೊತೆ ಜಗಳವನ್ನ ಮಾಡ್ತಾ ಇದ್ದ. ಜೊತೆಗೆ ಇವತ್ತು ಏನು ಬೆಳಗಿನ ಜಾವ ಈತ ಗ್ರಾಮಕ್ಕೆ ಹೋಗಿದ್ದಾನೆ. ಅಲ್ಲಿ ಏನು ಸಹೋದರ ಕಿರಿಯ ಸಹೋದರ ಏನಿದಾನೆ ಮೊಹಮ್ಮದ್ ಮುಲ್ಲಾ ಅಂತೇಳಿ, ಆತನಿಗೆ ಏನಂತಂದ್ರೆ ಮನ ಬಂದಂತೆ ಥಳಿಸಿದಾನೆ. ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಬರ್ತಕ್ಕಂತ ಏನು ಗೌಸ್ ಮುಲ್ಲಾ ಇನ್ನೊಬ್ಬ ಸಹೋದರ ಕಿರಿಯ ಸಹೋದರ ಏನಿದಾನೆ, ಆತ ಒಂದು ಈ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಬೆಳಗಾವಿಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಬೆಳಗಾವಿಯ ಗಾಂಧಿನಗರದಲ್ಲಿ ಆ ಒಂದು ವಾಹನವನ್ನ ತಡೆದು ಆತನ ಮೇಲೂ ಒಂದು
ಏನು ಮಚ್ಚು ಇತ್ತು, ಆ ಮಚ್ಚಿನಿಂದ ಆತನ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಎರಡು ಜೋಡಿ ಆರೋಪಿಯನ್ನ ಈಗ ಮಾಳಮಾರುತಿ ಠಾಣೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ. ಇನ್ನು ಆಸ್ತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಮೇಲೆ ಮಕ್ಕಳಿಂದ ಹಲ್ಲೆ ನಡೆದಿರುವ ಘಟನೆ ಬಗ್ಗೆ ವರದಿ ಸಿಗ್ತಾ ಇದೆ. ಇನ್ನು ತಂದೆಯ ಮೇಲೆ 2 ಮಕ್ಕಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಹಾಗೆ ಕಲ್ಲುಗಳಿಂದ ಅವನನ್ನ ಮನಸೋ ಇಚ್ಛೆ ಥಳಿಸಿದ್ದಾರೆ ನೀಚ ಮಕ್ಕಳು. 7 ವರ್ಷಗಳಿಂದ